ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪ ಅಂದರೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಕಡೆಯಿಂದ ನಿಮ್ಗೆ ಏನಪ್ಪ ಅಂದರೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಆ ನೋಟಿಫಿಕೇಶನ್ ಏನಿದೆ ಅಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್. ಓಕೆನಾ? ಇನ್ನು ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕಡೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಓಕೆನಾ? ಏನಪ್ಪ ಅಂದರೆ ಹುಬ್ಬಳ್ಳಿ ಕಡೆಯಿಂದ ಈ ನೋಟಿಫಿಕೇಶನ್ ರಿಲೀಸ್ ಮಾಡಿದಾರಲ್ಲೋ, ಈ ಏನಪ್ಪ ಅಂದರೆ ಟೋಟಲ್ ಆಗಿ 388 ಪೋಸ್ಟ್ಗಳ ಖಾಲಿ ಇದೆ ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೋಡ್ತಾ ಹೋಗೋಣ ಯಾರು ಎಲಿಜಿಬಲ್ ಇರ್ತೀರ ಅಂತ. ಪ್ರಮುಖ ಬಂದ್ಬಿಟ್ಟು ನೇಮಕಾತಿಯ ಸಮೀಕ್ಷೆ ವಿವರ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನಪ್ಪ ಅಂದರೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಲಿಮಿಟೆಡ್ ಕಡೆಯಿಂದ ಏನಪ್ಪ ಅಂದರೆ ಇದೇನಪ್ಪ ಅಂದರೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ? ಹುದ್ದೆ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಐ ಟಿ ಐ ಮಾಡಿರ್ತೀರಲ್ವ, ಅವರಿಗೆ ಇದು ಟ್ರೈನರ್ ಆಗಿ ನಿಮಗೆ ಕೆಲಸ ಇಲ್ಲಿ ಸಿಗುತ್ತಾ ಇದೆ. ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು ಏನಪ್ಪ ನಮಗೆ 388 ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅಂತ ಕೂಡ ತಿಳಿಸಿದ್ದಾರೆ. ಅದಾದಮೇಲೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ನಮ್ಮ ಏನಪ್ಪ ನಮ್ಮ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ನಿಮಗೆ ಕೆಲಸ ಇಲ್ಲಿ ಸಿಗುತ್ತೆ. ಓಕೆನಾ? ಯಾರು ಐ ಟಿ ಐ ಮಾಡಿದ್ದೀರಾ ಈ ಜಾಬಿಗೆ ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ಓಕೆನಾ? ಉದ್ಯೋಗ ಪ್ರಕಾರ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಆಗಿರುತ್ತೆ. ಓಕೆನಾ? ಇದು ಯಾವುದೇ ಥರ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಿರೋದಿಲ್ಲ. ಇದು ಓನ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಆಗಿರುತ್ತೆ. ಅದಾದಮೇಲೆ ಅರ್ಜಿ ಯಾವ ಥರ ಸಲ್ಲಿಸಬೇಕಪ್ಪ ಅಂದರೆ ನೀವು ಹುಬ್ಬಳ್ಳಿ ನಿಯರ್ ಇದ್ದರೆ ನೀವು ಆಫ್ಲೈನ್ ಹೋಗಿ ಸಬ್ಮಿಟ್ ಮಾಡ್ಬೋದು. ಆದಮೇಲೆ ನೀವೇನು ಹುಬ್ಬಳ್ಳಿ ನಿಯರ್ ಇಲ್ಲಪ್ಪ ಅಂದರೆ ನೀವು ಆನ್ಲೈನ್ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಓಕೆನಾ? ಯಾವ ಥರ ಅಪ್ಲೈ ಕೂಡ ತಿಳಿಸಿ ಕೊಡ್ತೇನೆ ಮುಂದೆ ಹೋಗ್ತಾ. ಅದಾದಮೇಲೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಿರಬೇಕಪ್ಪ ಅಂದರೆ ನೀವು ಯಾವುದಾದ್ರು ಒಂದು ಸಂಸ್ಥೆ ಅಂದರೆ ಯಾವುದೋ ಒಂದು ಯೂನಿವರ್ಸಿಟಿ ಕಡೆಯಿಂದ ಯಾವುದೋ ಸಂಸ್ಥೆ ಕಡೆಯಿಂದ ಏನಪ್ಪ ಅಂದರೆ ಐ ಟಿ ಐಲಿ ನೀವು ಎಲೆಕ್ಟ್ರಾನಿಕ್ಸ್ ನೀವೇನಪ್ಪ ಅಂದರೆ ಕಂಪ್ಲೀಟ್ ಮಾಡಿರಬೇಕು. ಹಾಗಾದರೆ ಮತ್ತೆ ಈ ಜಾಬಿಗೆ ಅಪ್ಲೈ ಮಾಡೋಕ್ಕೆ ಬರುತ್ತೆ. ಇದು ಮೊದಲನೇ ಮಾನ್ಯತೆ ಆಗಿರುತ್ತೆ. ಅದಾದ ಸೆಕೆಂಡ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ NCVT ಆರ್ SCVT ಸರ್ಟಿಫಿಕೇಟ್ ಮಾನ್ಯವಾಗಿ ಏನಪ್ಪ ಅಂದರೆ ನೀವು ಐ ಟಿ ಐ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಅದೊಂದು ಏನೋ ಸರ್ಟಿಫಿಕೇಟ್ ನನಗೆ ಯಾವುದು ಗೊತ್ತಿಲ್ಲ. ಅದಾದಮೇಲೆ ನಿಮ್ಗೆ ಗೊತ್ತಿರ್ತವೆ NCVT ಇಲ್ಲಾಂದರೆ SCVT ನಿಮಗೆ ಸರ್ಟಿಫಿಕೇಟ್ ಮಾನ್ಯವಾಗಿದೆ. ಏನಪ್ಪ ನಿಮಗೆ NCVT ಸರ್ಟಿಫಿಕೇಟ್ ಇರಲೇಬೇಕು. ಓಕೆನಾ? ಹಾಗಾದರೆ ಮತ್ತೆ ಈ ಜಾಬಿಗೆ ನೀವು ಎಲಿಜಿಬಲ್ ಆಗ್ತೀರಾ. ಅದಾದಮೇಲೆ ನಿಮಗೆ ಎಷ್ಟು ಮಾನ್ಯತೆ ಸ್ಯಾಲರಿ ಕೊಡ್ತಾರಪ್ಪ ಅಂದರೆ ನಿಮ್ಗೆ ಏನಪ್ಪ ಅಂದರೆ ಮಂತ್ಲಿ ನಿಮಗೆ ಏನಪ್ಪ ಅಂದರೆ ಬೇಸಿಕ್ ಸ್ಯಾಲರಿ ಬಂದ್ಬಿಟ್ಟು ನಿಯರ್ನಿಗೆ 10,000 ಏನಪ್ಪ ನಿಮಗೆ ಸ್ಯಾಲರಿಲಿ ನೀಡ್ತಾರೆ ಅಂತ ನೋಡ್ತಾ ಹೋಗ್ಬೋದು. ಅದಾದಮೇಲೆ ಟ್ರೈನಿಂಗ್ ಅಲಯನ್ಸ್ ಬಂದ್ಬಿಟ್ಟು ಅಪ್ಲಿಕೇಬಲ್ ಆಯ್ತು ಏನಪ್ಪ ಅಂದರೆ ನಿಮಗೆ ಟ್ರೈನಿಂಗ್ ಅಲಯನ್ಸ್ ಕೂಡ ಇಲ್ಲಿ ಕೊಡ್ತಾರೆ. ಓಕೆನಾ? ಸ್ಯಾಲರಿ ಬಂದುಬಿಟ್ಟು ಅದನ್ನು ಕೊಟ್ಟು ಆದಮೇಲೆ ನಿಮಗೆ ಟ್ರೈನಿಂಗ್ ಅಲೌನ್ಸ್ ಕೂಡ ಅಲ್ಲಿ ಸ್ಯಾಲರಿ ಕೊಡ್ತಾರೆ. ಅದಾದಮೇಲೆ ಅದರ್ ಬೆನಿಫಿಟ್ಸ್ ಕೊಡ್ತಾರೆ. ಆ್ಯಸ್ ಪರ್ ರೂಲ್ ಏನಪ್ಪ ಅಂದರೆ ಗೌರ್ಮೆಂಟ್ ರೂಲ್ ಪ್ರಕಾರ ನಿಮಗೆ ಏನಪ್ಪ ಅಂದರೆ ನಿಮಗೆ ಬೆನಿಫಿಟ್ಸ್ ಪ್ರಕಾರ ನಿಮಗೆ ಏನಪ್ಪ ಅಂದರೆ ನಿಮಗೆ ಅಮೌಂಟ್ ಕೂಡ ಇಲ್ಲಿ ನೀಡ್ತಾ ಹೋಗ್ತಾರೆ. ಅದಾದಮೇಲೆ ಅರ್ಜಿ ಶುಲ್ಕ ಯಾವ ಥರ ಇರುತ್ತಪ್ಪ ನೋಡೋದಾದರೆ ನಿಮಗೆ ಜನರಲ್ ಕೆಟಗರಿ ನೀವೇನಾಗಿದ್ದರೆ ನಿಮಗೆ ಕೇವಲ ₹100 ಇಲ್ಲಿ ಅರ್ಜಿ ಶುಲ್ಕ ಇರುತ್ತೆ. ಅದಾದಮೇಲೆ SC/ST ಕ್ಯಾಟಗರಿ ಏನಪ್ಪ ಅಂದರೆ PW ಕ್ಯಾಟಗರಿ ಬಂದುಬಿಟ್ರೆ ನೀವು ₹50 ನಿಮ್ಮ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಪೇಮೆಂಟ್ ಮೂಡ್ ಬಂದ್ಬಿಟ್ಟು ಏನಪ್ಪ ಅಂದರೆ ಡಿಮ್ಯಾಂಡ್ ಆಫ್ ಡ್ರಾಫ್ಟ್ ಏನಪ್ಪ ಅಂದರೆ ನೀವು ಆನ್ಲೈನ್ ಕೂಡ ಇಲ್ಲಿ ಪೇಮೆಂಟ್ ಮಾಡ್ತಾ ಹೋಗ್ಬೋದು. ಅದಾದಮೇಲೆ ಆಯ್ಕೆ ವಿಧಾನ ಯಾವ ಥರ ಇರುತ್ತಪ್ಪ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರಪ್ಪ ಅಂದರೆ ಮೊದಲನೇದಾಗಿ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಿರೋ ಅದನ್ನು ಶಾರ್ಟ್ ಶೀಟ್ ಮಾಡ್ತಾರೆ. ನಿಮ್ಗೆ ಯಾವುದೇ ಥರ ಇಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡೋದಿಲ್ಲ. ಹಾಗಾಗಿ ನಿಮಗೆ ಮೊದಲನೇದಾಗಿ ಅಪ್ಲಿಕೇಶನ್ ಶಾರ್ಟ್ ಶೀಟ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಒಂದು PDF ಥರ ಮೇಲ್ ಲಿಸ್ಟ್ ಬರ್ತಾರೆ. ಓಕೆನಾ? ಯಾರು ಸೆಲೆಕ್ಷನ್ ಆಗಿದ್ದೀರಾ ಅವರಿಗೆ ಒಂದು ಲಿಸ್ಟ್ ಬರ್ತಾರೆ. ಅದರಲ್ಲಿ ನಿಮ್ಮ ಹೆಸರಿದ್ದೆ ನೆಕ್ಸ್ಟ್ ನೀವೇನು ಮಾಡೋಕ್ಕಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ. ಇಂಥ ಡೇಟ್ ಹೇಳ್ತಾರೆ. ಆ ಡೇಟ್ ಒಳಗೆ ನಿಮಗೆ ಮೇಲಿಗೆ ಬಂದಿರುತ್ತೆ. ಮೇಲಿಗೆ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ಓಕೆನಾ? ಯಾವ ಡೇಟ್ಗೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಆ ಡೇಟ್ಗೆ ನೀವು ವೆರಿಫಿಕೇಷನ್ ಮಾಡಿಸ್ಬೋದು. ಅದಾದಮೇಲೆ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಏನಪ್ಪ ಅಂದರೆ ಫೈನಲ್ ಮೆರಿಟ್ ಲಿಸ್ಟ್ ಬರ್ತಾರೆ. ಅದನ್ನು ನೀವು ಜಾಬಿಗೆ ಹೋಗ್ಬೋದು. ಓಕೆನಾ? ಇದಿಷ್ಟು ಯಾವ ಥರ ಸೆಲೆಕ್ಷನ್ ಪ್ರೋಸೆಸ್ ಅಂತ ತಿಳಿಸಿಕೊಟ್ಟಿದ್ದೇನೆ. ಬಂದ್ಬಿಟ್ಟು ಯಾವ ಥರ ಅಪ್ಲೈ ಮಾಡೋಕ್ಕೂ ಈ ಜಾಬ್ ಅಂತ ನೋಡ್ತಾ ಹೋದಾದರೆ ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪ ಅಂದರೆ ಅಫಿಷಿಯಲ್ ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀನಿ. ಆ ವೆಬ್ಸೈಟ್ ಒಳಗೆ ಹೋದಾದ್ಮೇಲೆ ಏನಪ್ಪ ಅಂದರೆ ಮೊದಲನೇದಾಗಿ ಕೆರಿಯರ್ ಇಲ್ಲ ರಿಕ್ರೂಟ್ಮೆಂಟ್ ವಿಭಾಗ ಅಂತ ಅಲ್ಲಿ ಕಾಣಿಸುತ್ತೆ. ಅದು ಯಾರೋ ಒಂದು ಕ್ಲಿಕ್ ಮಾಡಿ ಅದಾದಮೇಲೆ ಅಲ್ಲಿ ಟ್ರೈನರ್ ITI ಎಲೆಕ್ಟ್ರಿಷಿಯನ್ ನೋಟಿಫಿಕೇಶನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ಅದಾದಮೇಲೆ ಏನಪ್ಪ ಅಂದರೆ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಆಮೇಲೆ DD ಮೂಲಕ ಅಂದರೆ ನಿಮ್ಗೆ ಬ್ಯಾಂಕ್ ಒಳಗೆ ಹೋಗಿ ನೀವು ಅಲ್ಲಿ DD ಫಿಲ್ ಮಾಡಬೇಕು. ಓಕೆನಾ? ಯಾವ ಥರ ಇಲ್ಲಿ ನೀವು ಆನ್ಲೈನಲ್ಲಿ ಪೇ ಮಾಡೋಕ್ಕೆ ಅವಶ್ಯಕತೆ ಇರಲ್ಲ. DD ಮುಖಾಂತರ ನೀವೇನಪ್ಪ ಅಂದರೆ ಅಲ್ಲಿ ಹೋಗಿ ಅಮೌಂಟ್ ಬ್ಯಾಂಕ್ ಒಳಗೆ ಹೋಗಿ ನೀವು ಅಮೌಂಟ್ ಪೇ ಮಾಡಬೇಕು. ಅದಾದಮೇಲೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಆಮೇಲೆ ಅಪ್ಲಿಕೇಶನ್ ರಿಸಿಪ್ಟ್ನ ಸೇವ್ ಮಾಡಿ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ ಮಾಡಿದ್ದು ಅದೊಂದು PDF ಸೇವ್ ಮಾಡ್ಕೋಬೇಕು. ಆಮೇಲೆ DD ಕಟ್ಟಿರ್ತಿಲ್ಲ ಅಮೌಂಟು ಅದನ್ನು ಕೂಡ ನೀವು ಅವೆರಡು ಜೆರಾಕ್ಸ್ ಮಾಡಿ ಇಟ್ಕೋಬೇಕು. ಓಕೆನಾ? ಯಾಕಪ್ಪ ಅಂದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋಕೆ ಹೋಗಿರ್ತಿರಲ್ವ ಅಲ್ಲಿ ನಿಮಗೆ ಕೇಳ್ತಾರೆ. ಓಕೆನಾ? ಇವೆರಡು ನಿಮಗೆ ಕಂಪಲ್ಸರಿ ಕೇಳ್ತಾರೆ. ನಿಮಗೇನು ಇಲ್ಲ ಅಂದರೆ ನಿಮಗೆ ರಿಜೆಕ್ಟ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಓಕೆನಾ? ನಾನು ಅಫಿಷಿಯಲ್ ವೆಬ್ಸೈಟ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಓಕೆನಾ? ಅದನ್ನು ಬಂದುಬಿಟ್ಟು ಪ್ರಮುಖ ದಿನಾಂಕಗಳು ಯಾವಾಗ ನೀವು ಅಪ್ಲೈ ಡೇಟ್ ಯಾವಾಗ ಆಗುತ್ತೆ ಲಾಸ್ಟ್ ಡೇಟ್ ಯಾವಾಗ ನೋಡೋದಾದರೆ ಅರ್ಜಿ ಪ್ರಾರಂಭ ದಿನಾಂಕ ಬಂದುಬಿಟ್ಟು ಏನಪ್ಪ ಅಂದರೆ 12ನೇ ತಾರೀಕು 2ನೇ ತಿಂಗಳು ಆಲ್ರೆಡಿ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆನಾ? ಅದಾದಮೇಲೆ ಕೊನೆಯ ದಿನಕ ಬಂದುಬಿಟ್ಟು 2ನೇ ತಾರೀಕು ಅಂದರೆ ಮಾರ್ಚ್ 2ನೇ ತಾರೀಕು ನಿಮಗೆ ಕೊನೆಯ ದಿನಕ್ಕೆ ಆಗಿರುತ್ತೆ. ನಿಮಗೆ ಲಾಸ್ಟ್ ಡೇಟ್ ಪೇ ಮಾಡೋದು ಯಾವಾಗಪ್ಪ ಅಂದರೆ ಮಾರ್ಚ್ 9ನೇ ತಾರೀಕು ನಿಮ್ಗೆ ಏನಪ್ಪ ಅಂದರೆ
ಲಾಸ್ಟ್ ಪೇಮೆಂಟ್ ಮಾಡೋಕ್ಕೆ ನಿಮಗೆ ಅವಕಾಶ ನೀಡಿರ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಉದ್ಯೋಗ ಲಾಭಗಳು. ಇದು ಈ ಜಾಬ್ ತಗೊಂಡ್ರೆ ಏನಪ್ಪ ನಿಮಗೆ ಏನಪ್ಪ ಬೆನಿಫಿಟ್ ಏನು ಸಿಗುತ್ತಪ್ಪ ನೋಡೋದಾದರೆ, ನಿಮಗೆ ಪರ್ಮನೆಂಟ್ ಜಾಬ್ ಆಪರ್ಚುನಿಟಿ ಸಿಗುತ್ತೆ. ಅದಾದಮೇಲೆ ಗೌರ್ಮೆಂಟ್ ಟ್ರೈನಿಂಗ್ ಕೂಡ ಇಲ್ಲಿ ನೀವು ಸೆಕ್ಯೂರ್ ಆಗಿರ್ತೀರ. ಅದಾದಮೇಲೆ ಟೆಕ್ನಿಕಲ್ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ನೀವು ಫ್ಯೂಚರ್ ಒಳಗೆ ಬೇರೆ ನೀವು ಜಾಬ್ ಕ್ವಿಟ್ ಮಾಡಿದ್ರು ನಿಮಗೆ ಇಲ್ಲಿ ಎಲ್ಲ ಜಾಬ್ ಮಾಡ್ತೀರಾ, ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ, ಅದು ಕೂಡ ನಿಮಗೆ ಬೆನಿಫಿಟ್ ಸಿಗುತ್ತೆ. ಅದಾದಮೇಲೆ ಸ್ಟೇಬಲ್ ಆದ ಇನ್ಕಮ್ ಬರ್ತಾ ಹೋಗುತ್ತೆ. ನಿಮಗೆ ಮಿನಿಮಮ್ ಒಂದು ಏನಪ್ಪ ಅಂದರೆ 20ವರೆಗೆ ನಿಮಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಎಲ್ಲ ಬೆನಿಫಿಟ್ ಆಗಿ ನಿಮಗೆ ಅಲೋಯನ್ಸ್ ಸೇರಿ ನಿಮಗೆ ಇಷ್ಟಂತ ಅಮೌಂಟ್ ನಿಮಗೆ ಸ್ಯಾಲರಿ ಬರ್ತಾ ಹೋಗುತ್ತೆ. ಅದಾದಮೇಲೆ ಫ್ಯೂಚರ್ ಪ್ರಮೋಷನ್ ಕೂಡ ಜಾಸ್ತಿ ಸಿಗ್ತಾ ಹೋಗುತ್ತೆ. ಈ ಜಾಬಲ್ಲಿ ನಿಮ್ಗೆ ಏನಪ್ಪ ಅಂದರೆ ಫ್ಯೂಚರ್ ಏನು ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಓಕೆನಾ, ಇದಿಷ್ಟು ಯಾವ ಥರ ನಿಮಗೆ ಹುಬ್ಬಳ್ಳಿಯಲ್ಲಿ ಕಾಲೇಜು ವಿದ್ಯೆಗಳನ್ನು ಕಂಪ್ಲೀಟ್ ಆಗಿ ತಿಳಿಸಿಕೊಟ್ಟಿದ್ದೀನಿ. ಓಕೆನಾ, ಈ ವಿಡಿಯೋ ನಿಮಗೆ ಈ ಕಂಪ್ಲೀಟ್ ಆಗಿ ಏನಪ್ಪ ನಿಮಗೆ ಒಂದೊಂದು ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಹಾಗಾಗಿ ಅಫಿಷಿಯಲ್ ನೋಟಿಫಿಕೇಶನ್ದು ಅಫಿಷಿಯಲ್ ವೆಬ್ಸೈಟ್ ಕೂಡ ನಾನು ಇಲ್ಲಿ ಕಂಪ್ಲೀಟ್ ಆಗಿ ನೀಡಿದ್ದೀನಿ. ಓಕೆನಾ, ನಿಮಗೆ ಏನಾದರೂ ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇದೆ, ಹೋಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ಅದ್ರ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ಓಕೆನಾ, ಇದಿಷ್ಟು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಏನಪ್ಪ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆನಾ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಓಕೆನಾ, ಥ್ಯಾಂಕ್ ಯು ಸೋ ಮಚ್.